7 ವರ್ಷದಿಂದ ನಮ್ಮ ಮನೇಲಿ ನಾಯಿ ಇದೆ. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾವು ಒಂದು 50 ಕೋಳಿ ತೊಗೊಂಬಂದು ಹಳ್ಳಿಗಳೆಲ್ಲ ಸಾಕಿದ್ವಿ. ಅದೇ ಇವಾಗ ನಾವು 500, 200, 300 ಈ ಥರ ಮಾಡ್ಕೊಂಡು ಇವಾಗ 1000 ಗಟ್ಟಲೆ ನಾವು ಸಾಕ್ತಾ ಇದ್ದೀವಿ. ರೈತರಿಂದ ನಮಗೆ ಒಳ್ಳೇದಿದೆ. ರೈತರು ಇವಾಗ ಈ ತೋಟ ತೊಗೊಂಡೋಗ್ತಾರೆ, ನೆಕ್ಸ್ಟ್ ಆ ತೋಟದವರು ಹಿಂಗೆ ಚೆನ್ನಾಗಿದೆಯಪ್ಪ, ತೋಟಕ್ಕೆಲ್ಲ ಗೊಬ್ಬರ ಎಲ್ಲ ಚೆನ್ನಾಗೂ ಆಗುತ್ತೆ, ಚೆನ್ನಾಗಿದೆ, ಕೋಳಿ ಸಾಕ್ಬೋದು, ಪ್ಯೂರ್ ನಾಟಿ ಇದೆ, ತೊಗೊಂಡೋಗಿ ಅಂತ ಹೇಳಿ ರೈತರುಗಳಿಂದನೇ ನಮಗೆ ಪಬ್ಲಿಸಿಟಿ ಆಗಿರೋದು ಮೇಡಮ್. ನಾವು 7 ವರ್ಷದಿಂದ ಬಂದು ಹಿಂಗೆ ರೈತರುಗಳು ಚೆನ್ನಾಗಿದೆ ಅಲ್ವಾ, ಅವರು ಹಿಂಗೆ ಈ ಥರ ಶೆಡ್ಡಲ್ಲಿ ಪಿಳ್ಳೆ ಸಿಗುತ್ತೆ ಅಂತ ಹೇಳಿ 7 ವರ್ಷದಿಂದ ನಾವು ಕೊಟ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್. ಮೇಲೆ ಕುರಿ ಮತ್ತು ಮೇಕೆ ಸಾಕಣೆ ಮಾಡ್ತಾ ಇದ್ದೀರಾ, ಅದ್ರ ಕೆಳಗಡೆ ಕೋಳಿ ಮತ್ತು ಅಂದರೆ ಸುಮಾರು ಒಂದು ವಿಶೇಷ ತಳಿಗಳ ಕೋಳಿ ಸಾಕಣೆ ಮಾಡ್ತಾ ಇದ್ದೀರಾ ಮೇಡಮ್? ಹೌದೌದು. ಎಷ್ಟು ಜಾತಿ ಕೋಳಿ ಇದೆ ಮ್ಯಾಮ್? ಮೇಡಮ್ ಇಲ್ಲಿ ನಮ್ಮ ಹತ್ರ ಕಡಕ್ನಾಥ್ ಇದೆ, ನಾಟಿ ಕೋಳಿ ಇದೆ, ಮತ್ತು ಹಸಿಲಿದೆ. ಇದೆಲ್ಲ ಮಿಕ್ಸ್ ತಳಿ. ಇದು ಏನಿದೆ ಮೊಟ್ಟೆಗೋಸ್ಕರ ಇದು ಮಿಕ್ಸ್ ತಳಿ ಮಾಡ್ಕೊಂಡಿದ್ದೀವಿ ನಾವು. ಇಲ್ಲಿ ಬೆಂಕಿ ಕೋಳಿ ಇದೆ, ಈ ಥರ ಎಲ್ಲ ಕಡಕ್ನಾಥ್ ಇದೆ. ನೆಕ್ಸ್ಟ್ ನಾಟಿ ಕೋಳಿ ಮತ್ತು ನಾಟಿ ಕೋಳಿ ಮರಿಗಳು ಎಲ್ಲಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಇದು ಮೊಟ್ಟೆ. ನಾವು ಮೊಟ್ಟೆನೂ ನಾವು ಕೊಡ್ತೀವಿ 15 ರೂಪಾಯಿ ನಮಗೆ. ಏನು ಕಡಕ್ನಾಥ್ ಕೋಳಿ ಮೊಟ್ಟೆ 15 ಮ್ಯಾಮ್? ಮೇಡಮ್ ಮೊಟ್ಟೆ ಏನು ರೇಟಿಗೆ ಕೊಡ್ತಾ ಇದ್ದೀರಾ? ನಾವು ಮೊಟ್ಟೆ ಬಂದು 15 ರೂಪಾಯಿನ ಕೊಡ್ತೀವಿ. ಯಾವುದೇ ಕೋಳಿ ಮೊಟ್ಟೆ ತಗೊಂಡ್ರೆ 15 ರೂಪಾಯಿ. ಕಡಕ್ನಾಥ್ ಅಂತ ಏನಿಲ್ಲ, ಎಲ್ಲ ಮಿಕ್ಸ್ ಇರೋದ್ರಿಂದ ನಾವು ಮೊಟ್ಟೆ ಬಂದು 15 ರೂಪಾಯಿ. ನನಗೆ ಬೆಂಗಳೂರಲ್ಲೆಲ್ಲ ಎಲ್ಲ ಕಡೆನೂ ನಾವು ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಆರ್.ಆರ್. ನಗರ್ ಇರೋದು. ನಾವು ಅಲ್ಲಿ ನಮ್ಮ ಮನೆ ಹತ್ರ ಬಂದರೆ ಮೊಟ್ಟೆ ಎಲ್ಲ ನಾವು ಕೊಡ್ತೀವಿ. ಮೇಡಮ್ ಮೇಲೆ ಮೇಕೆ ಮತ್ತು ಕುರಿ ಸಾಕಣೆ ಮಾಡೋದ್ರ ಜೊತೆಗೆ ಕೆಳಗಡೆ ಒಂದು ಕೋಳಿ ಸಾಕಣೆ ಮಾಡಿದ್ದೀರಾ. ಈಗ ಏನಂತಂದರೆ ಮೇಲೆ ಮೇಕೆಗೆ ಅಂತಲೇ ಮ್ಯಾಟ್ ಹಾಕಿದ್ದೀರಾ ಮೇಡಮ್, ಇದರಿಂದ ಏನು ಅನುಕೂಲ ಆಗುತ್ತೆ? ಮೇಡಮ್ ಮೇಲ್ಗಡೆ ಏನು ಅನುಕೂಲ ಅನ್ನೋದಕ್ಕಿಂತ ನಮಗೆ ದಿನ ಕಸ ತೆಗಿಯೋದು ಕಡಿಮೆ. ಕಸ ತೆಗಿಯೋದಕ್ಕೆ ಹೋಗೋದಿಲ್ಲ. ಮೇಲ್ಗಡೆ ಎಲ್ಲ ಕುರಿಗಳೆಲ್ಲ ಅದು ಕಸ ಎಲ್ಲ ಕೆಳಗಡೆ ಬರುತ್ತೆ, ಅದೆಲ್ಲ ಗೊಬ್ಬರ ಆಗುತ್ತೆ. ನಾವು ಗೊಬ್ಬರನೂ ಕೊಡ್ತೀವಿ ವರ್ಷಕ್ಕೆ ಇಷ್ಟು ಅಂತ ಹೇಳಿ. ಒಂದು ಟ್ಯಾಕ್ಟ್ರಿ ಬಂದು 7,000 ರೂಪಾಯಿನ ಮಾಡ್ತೀವಿ. ಕುರಿ ಕೋಳಿಯಿಂದ ನಮ್ಗೆ ತುಂಬ ಅನುಕೂಲ ಇದೆ, ಹಂಗಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್. ಮೊಟ್ಟೆ ಬಂದು 15 ರೂಪಾಯಿ ನಾವು ಕೊಡ್ತೀವಿ. ಇಲ್ಲಿ ಕಡಕ್ನಾಥ್ ಕೋಳಿ ಮಾತ್ರ ಸಾಕಿದ್ದೀವಿ. ನೆಕ್ಸ್ಟ್ ನಾಟಿ ಕೋಳಿ ಮತ್ತು ನಾಟಿ ಕೋಳಿ ಮರಿಗಳು ಎಲ್ಲಿದೆ ಅಂತ ನಾನು ನೆಕ್ಸ್ಟ್ ಶೆಡ್ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ಮೇಡಮ್. ಈಗ ಕಡಕ್ನಾಥ್ ಏನು ಕೆಜಿ ಇದೆ ನಮ್ಮ ಮುಂದಲ್ಲಿ? ಕಡಕ್ನಾಥ್ ನಾವು 1200 ರೂಪಾಯಿ ಕೆಜಿ ಕೊಡ್ತಾ ಇದ್ದೀವಿ. ಅದು ಮೊಟ್ಟೆ ಬಂದು ನಾವು ನಾಟಿ ಕೋಳಿನ ಮತ್ತು ಕಡಕ್ನಾಥ್ ಮಿಕ್ಸ್ ಇರೋದ್ರಿಂದ 15 ರೂಪಾಯಿ ನಮಗೆ ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಇದರಿಂದ ಮಟನ್ ಇದು ಏನು ಅಂತಂದರೆ ಬ್ಲ್ಯಾಕ್ ಮಟನ್ನೇ ಆಗಲಿ, ಇದು ಮೊಟ್ಟೆನೇ ಆಗಲಿ, ಮೊಟ್ಟೆ ಬಂದು ನಾಟಿ ಮೊಟ್ಟೆ ಥರನೇ ಇರುತ್ತೆ. ಕಡಕ್ನಾಥ್ ಕೋಳಿ ಮಾತ್ರ ಕಪ್ಪು ಮಟನ್ನು, ಅದು ಕೋಳಿ ಕಟ್ ಮಾಡೋದೆಲ್ಲ ಕಪ್ಪು ಇರುತ್ತೆ, ಬ್ಲಡ್ ಎಲ್ಲ ಕಪ್ಪು ಇರುತ್ತೆ. ಅದು ಏನಂದರೆ ಶುಗರ್ BP ಇರೋರಿಗೆ ತುಂಬ ಹೆಲ್ತಿಗೆ ಒಳ್ಳೇದಂತ ಹೇಳ್ಬಿಟ್ಟು ಮೊಟ್ಟೆ ಕಡಕ್ನಾಥ್ದು ಬೇಡಿಕೆ ಇದೆ ಮ್ಯಾಮ್ ಇವತ್ತು ಕಡಕ್ನಾಥ್ಗೆ? ಬೇಡಿಕೆ ಇದೆ ಮೇಡಮ್. ಬಂದು ತೊಗೊಂಡೋಗ್ತಾರೆ, ಬೆಂಗಳೂರಿಂದನೇ ಬರ್ತಾರೆ ಜಾಸ್ತಿ. ನಮ್ಮ ಬೆಂಗಳೂರಿನ ಕಸ್ಟಮರೇ ಜಾಸ್ತಿ ಇಲ್ಲೇ ಬಂದು ತೊಗೊಂಡೋಗ್ತಾರೆ. ಹಳ್ಳಿಗಳೆಲ್ಲೂ ಬೇಕಾದ್ರೆ ಕೈ ಮುರಿದಿರೋರು, ಈಗ ಕಾಲುಗಳು ಏಟಾಗಿರೋರೆಲ್ಲ ಪಟ್ಟ ಹಾಕಿಸ್ಕೊಳ್ಳೋಕ್ಕೆ ಬಂದು ನಾಟಿ ಕೋಳಿ ಮೊಟ್ಟೆ ತೊಗೊಂಡೋಗ್ತಾರೆ. ಟೋಟಲ್ ಎಷ್ಟಿದೆ ಮ್ಯಾಮ್ ಇಲ್ಲಿ ಕೋಳಿ? ಇಲ್ಲಿ ಮೊಟ್ಟೆ ಕೋಳಿ ಎಲ್ಲ ಒಂದು ಸುಮಾರು ಇದೆ ಮೇಡಮ್. ಇಷ್ಟು ಅಂತಲ್ಲ, 1000 ಗಟ್ಟಲೆ ಸಾಕಿದ್ವಿ. ಮೇವೆ ಯಾವ ರೀತಿ ಕೊಡ್ತಾ ಇದ್ದೀರಾ? ನಾವು ರಾಗಿ, ಭತ್ತ, ಜೋಳ ಹಿಂಗೆ ಕೊಟ್ಕೊಂಡು ಹೋಗ್ತೀವಿ ಮೇಡಮ್. ಸಣ್ಣ ಕೋಳಿ ಮರಿಗಳಿಗೆಲ್ಲ ನ್ಯೂಟ್ರಿ ಫುಡ್ ಕೊಡ್ತೀವಿ. ಈಚೆ ಏನು ಬಿಟ್ಟು ಮೇಯಿಸೋದಿಲ್ಲ, ಹೊರಗಡೆ ಮೇಯಿಸ್ತೀವಿ. 1 ಟೈಮ್ ಮೇವು ಕೊಡ್ತೀವಿ, ರಾಗಿ, ಅಕ್ಕಿ, ಜೋಳ ಎಲ್ಲ. ಇದೆಲ್ಲ ನಮ್ಮ ಕಾಂಪೌಂಡ್ ಹಾಕೊಂಡಿದ್ದೀವಿ. ಒಂದು 1/2 ಎಕರೆ ಒಳಗಡೆ ಮೇಯ್ತೇವೆ ಅವೆಲ್ಲ. ಮತ್ತೆ ಕುರಿದು ಮೇಲೆ ವೇಸ್ಟೇಜ್ ಏನು ಬರುತ್ತೆ ಅದೆಲ್ಲ ಇಲ್ಲೆಲ್ಲ ವೇಸ್ಟೇಜ್ ಬಂದಿದೆಲ್ಲ ಅದು ನೀಟಾಗಿ ಅವೆಲ್ಲ ಇದೆಲ್ಲ ಹುಳ ಹಾಕ್ಬಿಡುತ್ತೆ ಕೆಳಗಡೆ ಅಂತ ಹೇಳಿ ನಾವು ಇದೆಲ್ಲ ಬಿಟ್ಕೊಳ್ಳೋದು. ಹಂಗಾಗಿ ಮೊಟ್ಟೆಗೂ ಇಲ್ಲ ಅನುಕೂಲ ಆಗ್ತದೆ. ಮೇಲ್ಗಡೆ ಗುಡ್ಸೋದೆಲ್ಲ ತಪ್ಪುತ್ತೆ ಅಂತ ಹೇಳಿ ಕುರಿ ಎಲ್ಲ ನೀಟಾಗಿರುತ್ತೆ ಅಂತ ಹೇಳಿ ನಾವು ಮ್ಯಾಟ್ ಹಾಕೊಂಡಿದ್ದೀವಿ. ಅಂದರೆ ಯಾರಾದರೂ ಈ ರೀತಿ ಶೆಡ್ ಮಾಡ್ತೀವಿ ಅಂತ ನಾವು ಮನಸ್ಥಿತಿ ಇರೋರು ಈ ರೀತಿ ಕೋಳಿ ಸಾಕಣೆ ಮಾಡಿಕೊಂಡ್ರೆ ತುಂಬ ಅನುಕೂಲ. ಮೇಲ್ಗಡೆ ಶೆಡ್ ಒಂದು 50 ಕೋಳಿ, ಕೆಳಗಡೆ ಒಂದು 50 ಕೋಳಿ ಬಿಡ್ಬೋದು ಅಷ್ಟೇ. ಯಾಕೆಂದರೆ ಮೇಲಿಂದ ಗಂಜಲ ಬಿದ್ದರೆ ಅದು ಕೋಳಿಗಳು ಸರಿಗೆ ಬರಲ್ಲ, ಸತ್ತೋಗ್ಬಿಡ್ತವೆ ಗಂಜು ಸ್ಮೆಲ್ಲಿಗೆ. ಹಂಗಾಗಿ ಕೋಳಿಗೆ ಕಸ ಅದಕ್ಕೆ ಎದುರೋದಕ್ಕೆ ಎಷ್ಟು ಬೇಕು ಅಷ್ಟು ಒಂದು 50-100 ಬಿಟ್ಕೊಬೋದು ಅಷ್ಟೇ ಮೇಡಮ್. ಇಲ್ಲಾಂದರೆ 1000 ಗಟ್ಟಲೆ ಸಾಕ್ತೀವಿ ಅಂದರೆ ಬೇರೆ ಶೆಡ್ಡೇ ಮಾಡ್ಕೊಬೇಕು. ಕೋಳಿಗೆ ಸಪ್ರೇಟ್ ಶೆಡ್ ಮಾಡಬೇಕು. ಎಷ್ಟು ತಿಂಗಳಿಗೆ ಇವು ಮೊಟ್ಟೆ ಪರ್ಪಸ್ ಬರುತ್ತೆ ಮೇಡಮ್? ಎಷ್ಟು ತಿಂಗಳು ಸಾಕಬೇಕು? ಈಗ ಒಂದು ಕೋಳಿ ಮೊಟ್ಟೆಗೆ ಬರಬೇಕಂತಂದ್ರೆ ಎಷ್ಟು ತಿಂಗಳು ಸಾಕಬೇಕು ಮೇಡಮ್? ಇದು ನಾವು ಒಂದು ಮರಿಯಿಂದ ಸಾಕೋದಿದೆ. ನೋಡಿ, ಇದು 2.5 ತಿಂಗಳು 3 ತಿಂಗಳು ಆಗಿದೆ ಇವಾಗಿದು. ಇನ್ನೊಂದು ತಿಂಗಳು ಸಾಕಿ ನಾವು ಕಟಾವು ಕೊಟ್ಬಿಡ್ತೀವಿ. ಮೊಟ್ಟೆಗೆ ಬೇಕು ಅಂತ ನಾವು ಇಟ್ಕೊಂಡ್ರೆ ಅದೊಂದು 4 ಮಂತ್ಸ್ 4.5 ಮಂತ್ಸಲ್ಲಿ ಮೊಟ್ಟೆ ಬರುತ್ತೆ. ನಮ್ಮ ಖರ್ಚು ವೆಚ್ಚ ಎಲ್ಲ ತೆಗೆದು 3.5 ತಿಂಗಳು 4 ತಿಂಗಳಿಗೆ ನಮಗೊಂದು 70,000 ದುಡ್ಡು ಸಿಗುತ್ತೆ ಮೇಡಮ್. ಏನು ತೊಂದರೆ ಇಲ್ಲ ಸರ್. ಹಂಗೆ ವಿಡಿಯೋ ಮಾಡ್ತೀವಿ ಮೇಡಮ್. ಇವತ್ತಿನ ಮಹಿಳೆಯರು ಎಲ್ಲೋ ಒಂದು ಕಡೆ ಕೃಷಿಲಿ ಆದಾಯ ಇಲ್ಲ ಅಥವಾ ಕೃಷಿ ಮಾಡೋಕ್ಕಾಗಲ್ಲ, ಕೃಷಿ ಮಾಡೋಕ್ಕಾಗಲ್ಲ ಅಂತ
ಹೇಳಿ ಎಷ್ಟೋ ಜನ ಫ್ಯಾಕ್ಟ್ರಿಗಳಿಗೆ ಹೋಗ್ತಾರೆ ಅಥವಾ ಬೇರೆ ಬೇರೆ ಕೆಲಸಕ್ಕೆಲ್ಲ ಹೋಗ್ತಾರೆ. ಅಂಥ ಮಹಿಳೆಯರಿಗೆ ಏನು ಹೇಳ್ತೀರಾ ಮೇಡಮ್? ಜಮೀನಿದ್ರೂ ಕೂಡ ಅಥವಾ ಆದಾಯ ಕೃಷಿ ಮಾಡೋದಕ್ಕೆ ಒಂದು ಜಾಗ ಇದ್ರೂ ಕೂಡ ಮಾಡೋದಿಲ್ಲ ಮೇಡಮ್, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕಂಪ್ನಿಗೆ ಹೋಗಿ ದುಡಿಯೋದಕ್ಕೆ ಪ್ರಯತ್ನ ಪಡ್ತೀವಿ. ಅಂಥವ್ರಿಗೆ ಏನು ಹೇಳ್ತೀರಾ ಮೇಡಮ್ ಇವತ್ತು ಹೈನುಗಾರಿಕೆ ಬಗ್ಗೆ, ಕೃಷಿ ಬಗ್ಗೆ? ಮೇಡಮ್ ನಾವು ಸ್ಟಾರ್ಟಿಂಗ್ ಬಂದಾಗ ಒಂದು 10 ಕುರಿ ಸಾಕಿದ್ವಿ. ಇವತ್ತು ನಮ್ಮ ಶೆಡ್ಡಲ್ಲಿ 10 50 70 ಕೋಳಿನೂ ಅಷ್ಟೇ. ಫಸ್ಟು ನಮ್ಮ ನಾಯಿಗೆ ಮೊಟ್ಟೆ ಬೇಕು, ಕೊರೋನಾ ಟೈಮಲ್ಲಿ ನಾವು ಇವಾಗ ತೊಗೊಂಬಂದಿದ್ದು ಕೋಳಿಗಳನ್ನೆಲ್ಲ. ನಾವು ಅದಕ್ಕಿಂತ ಮುಂಚೆನೇ ಇತ್ತು, ಸ್ವಲ್ಪ ಇತ್ತು. ಆಮೇಲೆ ಕೊರೋನಾ ಟೈಮಿಂದ ಜಾಸ್ತಿ ಸಾಕೋದು ಸ್ಟಾರ್ಟ್ ಮಾಡಿದ್ವಿ. ನೋಡಿ ಇವಾಗ ನಾವು ಒಂದು 100 ಸಾಕಿದ್ರು ಮೇಡಮ್ 50 ಕೋಳಿ ಮೊಟ್ಟೆ ಇತ್ತು ಅಂತಂದು ಈ ಬೇರೆ ಹೊರಗಡೆ ಹೋಗಿ ಈಗ ಈ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ ಇಲ್ಲಿ ದುಡಿಯೋದ್ಕಿಂತ 50 ಕೋಳಿ ಮೊಟ್ಟೆ ಇತ್ತು 10 ರೂಪಾಯಿನ ಕೊಟ್ಟರು 10-50 ಮೊಟ್ಟೆ ಮಾರ್ತು ಅಂತಂದ್ರೆ 500 ರೂಪಾಯಿ ದುಡ್ಡಾಯಿತು. ನಾವು ಹೇಳೋದು ನಿಮ್ಮ ಮನೆ ಹತ್ರ ಹಿತ್ಲುಗಳು ಇರ್ತವೆ, ಕೊಟ್ಟಿಗೆ ಇರುತ್ತೆ, ಹಸಿನ ಕೊಟ್ಟಿಗೆ ಇರ್ತವೆ, ಹೊರಗಡೆ ಜಾಗ ಇರುತ್ತೆ, ನೀವು ತಿನ್ನೋ ವೇಸ್ಟ್ಗಳು ಅನ್ನ ಅದು ಮುದ್ದೆ ಅದು ಇದು ಹಾಕೊಂಡು ನೀವು ಕೋಳಿಗಳು ಸಾಕಿದ್ರು ನಿಮ್ಗೆ ಲಾಭ ಇದೆ. ಮಹಿಳೆಯರು ಮಾಡಬೇಕು ಮೇಡಮ್, ಹೊರಗಡೆ ಹೋಗಿ ಫ್ಯಾಕ್ಟ್ರಿಗೆ ಅಲ್ಲಿ ಇಲ್ಲಿ ಹೋಗಿ ದುಡಿಯೋದ್ಕಿಂತ ಈ ಥರ ನೋಡಿ ಮನೆ ಹತ್ರನೇ ಒಂದು ಸ್ವಲ್ಪ ಶೆಡ್ ಈ ಥರ ಎಲ್ಲ ಮಾಡಿಕೊಂಡು ಹೊರಗಡೆ ಬಿಟ್ಕೊಂಡು ಮೇಯಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆ ಅನುಕೂಲನೂ ಇದೆ, ಆದಾಯನೂ ಇದೆ ಮೇಡಮ್. ಇದು ಪಿಳ್ಳೆ ಯಾವ ರೀತಿ ನೀವೇ ಇಲ್ಲಿ ಬ್ರೀಡಿಂಗ್ ಮಾಡಿಸೋವಂಥದ್ದು ಮೇಡಮ್, ಹೇಗೆ ಮಾಡ್ತೀರಾ ಮೇಡಮ್? ನಮ್ಗೆ ರೈತರಿಗೆ ನಾವು ಇದು ಪೇರೆಂಟ್ ಕೋಳಿಗಳಿದೆ ಮೇಡಮ್, ನಾವು ಮೊಟ್ಟೆ ಎಲ್ಲ ಕಲೆಕ್ಟ್ ಮಾಡಿ ಕಳಿಸ್ತೀವಿ. ರೈತರುಗಳು ಇಷ್ಟು ಕೋಳಿಗಳು ಬೇಕು ಅಂತ ನಮ್ಗೆ ಹೇಳ್ತಾರೆ, ಹಂಗಾಗಿ ನಾವು ಮೊಟ್ಟೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಕಳಿಸ್ತೀವಿ. ನಮಗೆ ಒಂದು ತಿಂಗಳ ಒಂದು 2000 ಮರಿ ತನಕ ನಮಗೆ ಆರ್ಡ್ರ್ ಇರ್ತೈತೆ. ಪ್ಯೂರ್ ನಾಟಿ ಕೋಳಿ ನಾವು ಕೊಡೋದು ಎಲ್ಲ ಇಲ್ಲೆಲ್ಲ ಸುತ್ತಮುತ್ತ ಹಳ್ಳಿಗಳೆಲ್ಲ ಕೊಡ್ತೀವಿ, ಬೇರೆ ಊರುಗಳಿಗೆಲ್ಲ ನಾವು ಬಂದು ರೈತರುಗಳು ತೊಗೊಂಡು ಹೋಗ್ತಾರೆ. ಇದು ಪಿಳ್ಳೆ ಯಾವ ರೀತಿ ಮಾಡಿಸ್ತೀರಾ? ನಿಮ್ಮಲ್ಲೇ ಬ್ರೀಡಿಂಗ್ ಮಾಡಿಸೋವಂಥದ್ದು ಅಥವಾ ಹೊರಗಡೆಯಿಂದ ತರಿಸೋವಂಥದ್ದು? ಯಾವ ರೀತಿ ಇದನ್ನು ಪ್ರಿಪೇರ್ ಮಾಡಿಸ್ತೀರಾ ಮ್ಯಾಮ್? ಮೇಡಮ್ ಇದು ನಮ್ಮದು ಪೇರೆಂಟ್ ಕೋಳಿ, ನಮ್ಮ ಹತ್ರ 1000 ಪೇರೆಂಟ್ ಕೋಳಿ ಇದೆ ಮೇಡಮ್. ಅದ್ರಲ್ಲಿ ನಾವು ಮೊಟ್ಟೆ ಕಲೆಕ್ಟ್ ಮಾಡ್ತೀವಿ. ಮೊಟ್ಟೆ ಕಲೆಕ್ಟ್ ಮಾಡಿಬಿಟ್ಟು ನಾವು ರೈತರುಗಳು ನಮಗೆ 100 200 ಆ ಥರ ಆರ್ಡ್ರ್ ಕೊಡಲ್ಲ, 500 300 50ರಿಂದನೂ ನಮ್ಗೆ ಆರ್ಡ್ರ್ ಕೊಟ್ಕೊಂಡು ಹೋಗ್ತಾರೆ. ಹಂಗಾಗಿ ನಾವು ಬ್ರೂಡಿಂಗಿಗೆ ನಾವು ಇಲ್ಲಿ ಮಾಡ್ಕೊಡ್ತೀವಿ. ಮೊಟ್ಟೆ ಎಲ್ಲ ನಾವು ಹೊರಗಡೆ ಕಳಿಸಿ ನಾವು ಮಿಷಿನಲ್ಲಿ ಮಾಡಿಸೋದು, ನಾವು ಕೋಳಿ ಜೊತೆ ಕೂರಿಸಿ ಮಾಡ್ಸೋಕ್ಕಾಗಲ್ಲ. ಯಾಕೆಂದರೆ ನಮ್ದು 2-2 ಸಾವಿರ ಕೋಳಿ ಮರಿಗಳನ್ನ ನಾವು ಮಾರೋಕ್ಕೆ ಕೊಡೋಕ್ಕೆ ರೈತರುಗಳು ಕೊಡೋದು ನಾವು. ಹಂಗಾಗಿ ನಾವು ಹೊರಗಡೆ ಮಿಷಿನಲ್ಲಿ ಮಾಡಿಸ್ಕೊಂಡು ಬಂದು ನಾವು ಆಮೇಲೆ ಈ ಥರ ಬ್ರೂಡಿಂಗ್ಗೆ ಸಿಸ್ಟಮ್ ಮಾಡ್ಕೊಂಡು ಈ ಥರ ಕಾವು ಕೊಟ್ಕೊಂಡು ನಾವು 1 ತಿಂಗಳಾದ್ಮೇಲೆ ನಾವು ರೈತರಿಗೆ ಕೋಳಿ ಮರಿಗಳು ಮಾಡ್ತೀವಿ. ಇಲ್ಲಿರೋದು ಎಷ್ಟು ದಿನದ? ಇವಾಗ ಸದ್ಯಕ್ಕೆ ಇದು 5 ದಿವಸದ ಮರಿಗಳು. ನಾವು ಈ ವ್ಯಾಕ್ಸಿನೇಷನ್ ಮಾಡಬೇಕು 7 ದಿವಸಕ್ಕೆ, 14 ದಿವಸಕ್ಕೆ, 21 ದಿವಸಕ್ಕೆ. ಅದೆಲ್ಲ ಆದಮೇಲೆ ರೈತರುಗಳು ನಮ್ಗೆ ಹೇಳಿರ್ತಾರೆ ಇದ್ದ ಡೇಟಿಗೆ ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಡೆಲಿವರಿ ಕೊಡ್ತೀವಿ ಮೇಡಮ್. ಅವರಿಗೆ ಪಿಳ್ಳೆ ಏನು ರೇಟ್ ಮಾಡ್ತಿದ್ದೀರಾ ಮೇಡಮ್? ಈಗ ಯಾರಾದರೂ ಬರ್ತಾರೆ? 1 ತಿಂಗಳು ಮರಿ ನಾವು ಕೊಡೋದು, 1 ತಿಂಗಳು ಮರಿ ನಾವು ಜೊತೆ 250 ರೂಪಾಯಿನ ಕೊಡ್ತಾ ಇದೀವಿ ಮೇಡಮ್. 6 ವರ್ಷದಿಂದ 250 ರೂಪಾಯಿ ನಂಗೆ ಕೊಡ್ತಾ ಇದೀವಿ. ಪ್ಯೂರ್ ನಾಟಿ ಕೋಳಿ ಮರಿಗಳು. ಫುಡ್ ಯಾವ ರೀತಿ ಕೊಡ್ತಾ ಇದ್ದೀರಾ ಮೇಡಮ್? ಮೇಡಮ್ ಇದು ಸಣ್ಣ ಕೋಳಿ ಮರಿ ಆಗಿರೋದ್ರೆ ನ್ಯೂಟ್ರಿ ಫುಡ್ಡೇ ಕೊಟ್ಕೊಂಡು ಹೋಗ್ತೀವಿ 1 ತಿಂಗಳು. ಆಮೇಲೆ 1-1.5 ತಿಂಗಳು ಆದಮೇಲೆ ನಾವು ರಾಗಿ, ಜೋಳ, ಭತ್ತ ಆ ಥರ ನಾವು ಕೊಟ್ಕೊಂಡು ಹೋಗ್ತೀವಿ. ಎಷ್ಟು ದಿವಸಕ್ಕೆ ಫುಡ್ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀರಾ ಮೇಡಮ್ ಪಿಳ್ಳೆಗಳಿಗೆ? 1 ಡೇಯಿಂದನೇ ಕೊಡಬೇಕು ಮೇಡಮ್. ಮರಿಗಳು ಬಂದಿದ ತಕ್ಷಣ ಬೆಲ್ಲದ ನೀರು ಕೊಡಬೇಕು, ಆಮೇಲೆ ರವೆ ಹಾಕಬೇಕು. ಅದು ಮಳೆಗೆಯಿಂದ ನಾವು ಫುಡ್ಗಳು ಕೊಟ್ಕೊಂಡು ಹೋಗ್ಬೇಕು ಮೇಡಮ್. ನಾವು 1 ದಿನ ಮಾತ್ರ ಬೆಲ್ಲದ ನೀರು ಇದು ಕೊಡ್ತೀವಿ ಅಷ್ಟೇ. ಎಷ್ಟಿದೆ ಮ್ಯಾಮ್ ಟೋಟಲ್ ಪಿಳ್ಳೆಗಳು? ಇದೆಲ್ಲ 1,500 ಪಿಳ್ಳೆ ಇದೆ ಮೇಡಮ್. ಇವಾಗ ಫುಡ್ ಏನಾದರೂ ಇಂಥ ಟೈಮಿಂಗ್ಸ್ಗೆ ಕೊಡಬೇಕು? ಇಲ್ಲ, ಬೆಳಗ್ಗೆ ಹಾಕ್ತೀವಿ ಮತ್ತೆ ಸಾಯಂಕಾಲ ಹಾಕ್ತೀವಿ. ಮಧ್ಯದಲ್ಲಿ ನೀರೇನಾದ್ರು ಖಾಲಿ ಆದರೆ ಇಡ್ತೀವಿ. ಅದೇ ನೋಡಿ ಮೇಡಮ್, ಇದ್ರಿಗೆ ಸಾಕೋದ್ರಿಂದ ಏನಿದಿಲ್ಲ ಮೇಡಮ್. ತೋಟ ಇದ್ರೆ ಒಂದು ಸ್ವಲ್ಪ ಜಾಗ ಇದ್ರೆ ಈ ಥರ ಎಲ್ಲ 150 ತೋಟ ಇದ್ರೆ ಸಾವಿರಾರು ಸಾಕ್ತಾರೆ. ತೋಟಕ್ಕೆ ಬಿಡ್ತಾರೆ, ಅಡಿಕೆ ತೋಟಕ್ಕೆ ಬಿಟ್ಟರೆ ಇದೆಲ್ಲ ಇದು ಅದರಿಂದನೇ ಇದು ಗೊಬ್ಬರ ಎಲ್ಲ ಆಗುತ್ತೆ. ತೋಟಕ್ಕೆ ಏನು ಗೊಬ್ಬರ ಹಾಕೋ ಅಂಥದ್ದೇನಿಲ್ಲ. ನೆಟ್ ಕಟ್ಬಿಟ್ಟು ಬಿಟ್ಕೊಂಡ್ರೆ ಅವೇ ಮೇಯ್ತವೆ ಮೇಡಮ್, ಏನು ತೊಂದರೆ ಇಲ್ಲ. ನಾವು ಅದೇ ಹೇಳೋದು ಎಲ್ಲರಿಗೂ, ಮಹಿಳೆಯರಿಗೆ ಹೇಳೋದು, ಸಾಕಿ 150ರಿಂದ ಸಾಕೋದು ಸ್ಟಾರ್ಟ್ ಮಾಡಿ, ಒಳ್ಳೇದಾಗುತ್ತೆ ಅಂತ ನಾವು ಹೇಳ್ತೀವಿ. ಎಷ್ಟು ತಿಂಗಳಿಗೆ ಒಂದ್ಸತಿ ನೀವು ಈಗ ಒಂದು ಬ್ಯಾಚ್ ಪಿಳ್ಳೆ ಹೋಗ್ತಾ ಇದ್ದಂಗೆ ನೆಕ್ಸ್ಟ್ ಪಿಳ್ಳೆ ತರಿಸ್ತೀರಾ ಮೇಡಮ್? ಮೇಡಮ್ ತಿಂಗಳ ಬ್ಯಾಚಿಂಗು ಮೇಡಮ್. ನಮ್ಮದು 1 ತಿಂಗಳು ಆಯ್ತಿದ್ದಂಗೆ 1 ತಿಂಗಳ ಮೇಲೆ 10 ದಿವಸ ಶೆಡ್ ಖಾಲಿ ಬಿಡ್ತೀವಿ. 10 ದಿವಸ ಆದಮೇಲೆ ತಿರ್ಗಾ ಮತ್ತೆ ಕೋಳಿ ಬರ್ತವೆ. ಅದು ತಿರ್ಗಾ ಮತ್ತೆ 1 ತಿಂಗಳಿಗೆಲ್ಲ ಖಾಲಿ ಆಗಿಬಿಡ್ತವೆ. ತಿರ್ಗಾ ಮತ್ತೆ 10 ದಿವಸ ಗ್ಯಾಪ್ ಕೊಟ್ಕೊಂಡು ನಾವು ಕೋಳಿ ಸಾಕೊಂಡು ರೈತರು ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಟೋಟಲು ಅಂದರೆ ಈಗ ವರ್ಷಕ್ಕೆ ಎಷ್ಟು ಬ್ಯಾಚ್ ಪಿಳ್ಳೆ ಮಾರ್ತೀರಾ ಮೇಡಮ್? ಕೋಳಿ ಮಾರ್ತೀರಾ, ಮೊಟ್ಟೆ ಮಾರ್ತೀರಾ? ಒಂದು ವರ್ಷಕ್ಕೆ 10 ಬ್ಯಾಚ್ ಕೋಳಿ ಮಾರ್ತೀವಿ ಮೇಡಮ್. ನಾವು ಕೋಳಿ ದೊಡ್ಡ ಕೋಳಿ ಮಾತ್ರ 8 ಬ್ಯಾಚ್ ಮಾರ್ತೀವಿ. ಸಣ್ಣ ಪಿಳ್ಳೆ ಮಾತ್ರ ತಿಂಗಳೂ ನಾವು ಹೋಗುತ್ತೆ ಮೇಡಮ್. ತಿಂಗಳೂ ಕೊಟ್ಬಿಡ್ತೀವಿ. 10 ದಿವಸ ಗ್ಯಾಪ್ ಉಳಿಸ್ತೀವಿ ಅಷ್ಟೇ ಶೆಡ್. ಯಾಕೆಂದರೆ ಅದಕ್ಕೆ ಔಷಧಿ ಹೊಡೆದು ಕ್ಲೀನ್ ಮಾಡಿ, ಸುಣ್ಣೆ ಎಲ್ಲ ಹೊಡೆದು, ಅದಕ್ಕೆಲ್ಲ ಹೊಟ್ಟೆಲ್ಲ ಹಾಸಿ, ಪೇಪರ್ ಹಾಸಿ, ಮರಿಗಳು ಬರೋದಕ್ಕೆ ಅದೆಲ್ಲ ಕ್ಲೀನ್ ಮಾಡಿ ಇಟ್ಟರೆ ನೆಕ್ಸ್ಟ್ ಇಲ್ಲ ಅಂತಂದರೆ ಅದು ರೋಗ ಬಂದ್ಬಿಡುತ್ತೆ. ಆದಾಯ ಎಷ್ಟು ಬರುತ್ತೆ ಮೇಡಮ್ ವರ್ಷಕ್ಕೆ? ಖರ್ಚೆಲ್ಲ ಕಳೆದು ಇಷ್ಟು ಆದಾಯ ಬರ್ತಿದೆ ಅಂತ ಹೇಳೋದಾದ್ರೆ ಮೇಡಮ್ ಅದು ಬರುತ್ತೆ ಮೇಡಮ್. ಏನು ನಮ್ಮ 10-12 ಲಕ್ಷದ ಮೇಲೆ ಬರುತ್ತೆ ಮೇಡಮ್ ವರ್ಷಕ್ಕೆ. ಏನು ತೊಂದರೆ ಅಂದರೆ ಯಾವುದೇ ರೀತಿಯಾದಂಥ ಒಂದು ರಿಸ್ಕ್ ಇಲ್ದಲೇ
ಸುಲಭನಾಗಿ ಬೆಳಗ್ಗೆ ಸಂಜೆ ಟೈಮ್ ಕೊಟ್ಟು ಮಾಡುವಂಥ ಕೆಲಸ. ಬೆಳಗ್ಗೆ ಸಾಯಂಕಾಲ ಟೈಮ್ ಕೊಡೋಂಥ ಕೆಲಸ ಅನ್ನೋದಕ್ಕಿಂತ ಮೇಡಮ್ ಇದು ಮಹಿಳೆಯರು ಮೇಯ್ನು ಹೆಣ್ಮಕ್ಳು ಮಾಡೋಂಥ ಕೆಲಸ ಇದು. ಇಲ್ಲಿ ಬೆಳಗ್ಗೆ ನೋಡಿ ಅವರು ಕೆಲಸಕ್ಕೂ ಹೊರಗಡೆ ಹೋಗಿ ಕೆಲಸ ಮಾಡಬೇಕು ದುಡಿಬೇಕು ಅಂತನ್ನೋರು ಬೆಳಗ್ಗೆ ಸಾಯಂಕಾಲ ಒಂದು 200-300 ಕೋಳಿಗಳು ಸಾಕೊಂಡು ಅವಕ್ಕೊಂದು ಸ್ವಲ್ಪ ಫುಡ್ ಹಾಕೊಂಡು ಹೊರಗಡೆ ಹೋಗಿ ಕೆಲಸ ಮಾಡ್ಬೋದು. ಇದು ದಿನಾ ಬೆಳಗ್ಗೆ ಕುತ್ಕೊಂಡು ಕೆಲಸ ಬೆಳಗಿನ ಸಾಯಂಕಾಲ ತನಕ ಮಾಡೋಂಥ ಕೆಲಸ. ಬೆಳಗ್ಗೆ 2 ಅವರ್ ಸಾಯಂಕಾಲ 2 ಅವರ್ ಮಾಡಿದ್ರೆ ಸಾಕು ಮೇಡಮ್. ಬೇರೆ ಥರ ಫುಡ್ ಏನು ಇದು ಕೊಡೋದಿಲ್ಲ ಮೇಡಮ್? ಬೇರೆ ಇನ್ನೇನು ಕೊಡೋಲ್ಲ ಮೇಡಮ್. ಸದ್ಯಕ್ಕೆ ಇವು 1.5 ತಿಂಗಳು ನಾವು ನ್ಯೂಟ್ರಿ ಫುಡ್ಡೇ ಕೊಡೋದು. ಆಮೇಲೆ ಮೊಟ್ಟೆ ಕೋಳಿಗೆಲ್ಲ ನಾವು ಭತ್ತ ಜೋಳ ಅಕ್ಕಿ ಈ ಥರ ಎಲ್ಲ ರಾಗಿ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ. ಹೊರಗಡೆನೂ ಬಿಡೋದಿಲ್ಲ? ಹೊರಗಡೆ ದೊಡ್ಡ ಕೋಳಿಗಳು ಬಿಡ್ತೀವಿ, ಸಣ್ಣ ಮರಿಗಳು ಬಿಡಲ್ಲ. ಇದೆಲ್ಲ ಏನಿದೆಯೋ ಬ್ರೂಡಿಂಗ್ ಮಾಡಿದ್ವಿ 20 ದಿವಸ ತನಕ ಇದು ಬ್ರೂಡಿಂಗಲ್ಲಿ ನೀಟಾಗಿರಬೇಕು, ಕಾವಿರಬೇಕು ಅವಕ್ಕೆ. ಇಲ್ಲ ಅಂತಂದರೆ ಅವು ಕೋಳಿ ಮರಿಗಳು ಬದುಕೋದು. ಕೋಳಿ ಗೊಬ್ಬರ ಬಂದು ಒಂದು 4,000 ರೂಪಾಯಿ ಟ್ಯಾಕ್ಟ್ರಂಗೆ ಕೊಡ್ತೀವಿ. ಕುರಿಗೆ ಬಂದು 7,000 ರೂಪಾಯಿನ ಕೊಟ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್. ನಮ್ಮ ಕುರಿ ಕೋಳಿಯಿಂದ ಲಾಸ್ ಅಂತ ಯಾವುದು ನಾವು ನೋಡಿಲ್ಲ ಮೇಡಮ್. ಇಂಥವ್ರಿಗೆ ಲಾಸ್ ಅಂತನಿಲ್ಲ. ನಾವು ಇರೋದು ಬೆಂಗಳೂರಲ್ಲಿ, ನಾವು ಬಂದು ಹೋಗಿ ಮಾಡ್ಕೊಂಡೇ ನಮಗೆ ಈ ಥರ ಇದೆ. ಅವರೇ ಜವಾಬ್ದಾರಿ ವಹಿಸಿ ಹಳ್ಳಿಗಳಲ್ಲಿ ರೈತರುಗಳು ಮನೆ ತವ ಇಟ್ಕೊಂಡು ಸಾಕ್ರೆ ಇನ್ನೂ ಲಾಭಗಳು ನೋಡ್ಬೋದು ಮೇಡಮ್. ಚಿಕ್ಕದಾಗಿ ಯಾರಾದರೂ ಕೃಷಿ ಅಂದರೆ ಕೈ ತೋಟ ಮಾಡ್ಕೋತೀವಿ ಅನ್ನೋಂಥವ್ರಿಗೂ ಕೂಡ ತುಂಬ ಅನುಕೂಲ ಇದೆ ಮೇಡಮ್. 50 ತೊಗೊಳಕ್ಕೆ ಸಾಕಿದ್ರು ಸಾಕು ಮೇಡಮ್. 50 ಕೋಳಿ ಅಂತಂದ್ರೂ ಕೆಜಿ 400 ರೂಪಾಯಿ ನಂಗೆ ಲೆಕ್ಕ ಮಾಡಿ ಮೇಡಮ್. ನೀವೇ 400 ರೂಪಾಯಿ ಕೆಜಿ ಕೋಳಿ ಹೋಗ್ತಿದೆ. ಮರಿಗಳು ಬಂದು ಜೊತೆ 250 ರೂಪಾಯಿನಾಗ ಹೋಗ್ತಾರೆ. ಮರಿ ಕೊಡ್ತೀವಿ, ಅವ್ರು ದೊಡ್ಡದಾದ್ಮೇಲೆ ಅವ್ರು 400 ರೂಪಾಯಿನಾಗ ಮಾರ್ತಾರೆ. ಕೋಳಿ ಇಲ್ಲ ಒಂದು 100 ಕೋಳಿ ಸಾಕೊಂಡ್ರು ಆ ಕೋಳಿ ದುಡ್ಡು ಮಟ್ಟಲ್ಲೇ ತೆಗ್ದ್ಬಿಡ್ಬೋದು ಮೇಡಮ್, ಏನು ತೊಂದರೆ ಇಲ್ಲ.